ಒಂದು ಮಾತು ಹೇಳಲೊಂದು ವರುಷ ಚಡಪಡಿಸಿದೆ ನಾ. ಮದುವೆ ಆದಮೇಲೆ ಯಾಕಂದರೆ ಕಾನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹುಡುಗಿ 18 ಇರಬೇಕು, ಹುಡುಗ 21 ಇರಬೇಕು. ಈ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ನಾವು ಮದುವೆ ಮಾಡ್ಕೊಂಡಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅವಾಗಲೂ ನಾನು ಬಂದು ಅಂಡರ್ ಏಜ್ ಇದ್ದೆ, 17 ವರ್ಷ ಇದ್ದೆ. ಸೊ ನಮ್ಮ ಈ ಲವ್ ಕೇಸು 84-85 ಇಟ್ ಈಸ್ ಸೌತ್ ಇಂಡಿಯಾ ಫಸ್ಟ್ ಲವ್ ಕೇಸ್ ಟು ಗೋ ಟು ಸುಪ್ರೀಂ ಕೋರ್ಟ್. ಅದು ಒಂದು ದಾಖಲೆ ಇದೆ. ಆ್ಯಂಡ್ ಚೀಫ್ ಜಸ್ಟಿಸ್ ಅವರು ಈ ಲವ್ ಮ್ಯಾಟರ್ನ ಅದು ಸ್ಟೇಟ್ ವೈಸ್ ಆಗೋಯ್ತು. ತಮಿಳ್ನಾಡು, ನಾನು ತಮಿಳ್ ಸ್ಪೀಕಿಂಗ್ ಅವ್ರು ಕನ್ನಡ ಸ್ಪೀಕಿಂಗ್ ಅಂದ್ಬಿಟ್ಟು ತಮಿಳ್ನಾಡು ವರ್ಸಸ್ ಕರ್ನಾಟಕ ಅಂತ ಆದಾಗ ಇದು ತುಂಬ ದೊಡ್ಡ ಮಟ್ಟಕ್ಕೆ ಕಿರಿಕಾಗೋಗಿತ್ತು. ಸೊ ಚೀಫ್ ಜಸ್ಟಿಸ್ ಅವರು ಅವ್ರ ಚೇಂಬರಲ್ಲಿ ಕರೆದು ಇದನ್ನು ಹ್ಯುಮ್ಯಾನಿಟೇರಿಯನ್ ಬೇಸಿಸ್ ಮೇಲೆ ಸಾಲ್ವ್ ಮಾಡಿದ್ರು. 2 ಘಟನೆ ನನಗೆ ಇವತ್ತು ಮರೆಯೋಕ್ಕಾಗದೇ ಇರೋವಂಥದ್ದು. ಒಂದು ಹೈಕೋರ್ಟಲ್ಲಿ ಹೆಬಿಯಸ್ ಕಾರ್ಪಸ್ ಹಾಕ್ಕೊಂಡು ನನ್ನ ಹೆಂಡ್ತಿನ ಕೂಡಾಕೊಂಡಿದ್ದಾರೆ, ನಂಗೆ ಕೊಡಿಸಿ ಅಂತ ನಾನು ಹೋರಾಟ ಮಾಡಿದ್ದು ಕರ್ನಾಟಕ ಹೈಕೋರ್ಟಲ್ಲಿ ಒಂದು. 2ನೇದು, ನನ್ನ ಮೇಲೆ ಮದ್ರಾಸಲ್ಲಿ ಕಿಡ್ನಾಪ್ ಕೇಸು ಬುಕ್ ಆಗಿತ್ತು. ಆಗ ನನ್ನ ಸ್ನೇಹಿತ ಲಾಸ್ಟ್ ಮಂತ್ ಕಾಲವಾಗೋದ ರವಿ ಅಂತ, ಪಾಪ ಅವನ್ನ ಅರೆಸ್ಟ್ ಮಾಡಿ ರಾಯ್ಪೇಟ ಸಬ್ ಜೈಲ್ಗೆ ಹಾಕ್ಬಿಟ್ಕೊಂಡು. 3ನೇದು, ನನ್ನ ಆ್ಯಕ್ಟ್ರ್ ಫ್ರೆಂಡು ವೆಂಕಟೇಶ್, ನನ್ನ ಜೊತೆ ಎಲ್ಲ ಸಿನಿಮಾದಲ್ಲಿರ್ತಾರೆ, ವೆಂಕಟೇಶ್ ಅಂತ, ಕಿಲ್ಲರ್ ವೆಂಕಟೇಶ್ ಅಂತ ಕರೀತಾರೆ. ಆತ ನನ್ನ ಪರವಾಗಿ ಲಾಯರ್ನ ಕರ್ಕೊಂಡು ತಮಿಳ್ನಾಡಲ್ಲಿ ಏನು ನಡೀತಾ ಇದೆ ಅಂತ ಕೋರ್ಟ್ಗೆ ಹೋದಾಗ ಅವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಗುತ್ತೆ. ಅವ್ನು ಬಂದು ನಂಗೆ ಹೇಳ್ತಾನೆ, ನಮ್ಮ ತಂದೆ ತಾಯಿ ಎಲ್ಲರೂ ಮಧ್ಯರಾತ್ರಿ 3 ಗಂಟೆ, ಮನೆಯಲ್ಲೆಲ್ಲ ತುಂಬ ಸ್ಮಶಾನ ಮೌನ. ನಾನು ಮಾಡೋದೆಲ್ಲ ಮಾಡಿಬಿಟ್ಟು ಎಲ್ಲರಿಗೂ ಬೆಂಕಿ ಇಟ್ಬಿಟ್ಟು ಏನು ಮಾಡೋದು ದಿಕ್ಕು ತೋರಿಸಿ ನಾನು ಕೂತಿದ್ದಾಗ ಅವತ್ತಿನ ದಿನ ನನಗೆ ಭುಜ ಕೊಟ್ಟು ನಮ್ಮ ತಂದೆ. ನನ್ನೇ ನೋಡೋರು, ನಮ್ಮ ತಂದೆ ಮಹಾನ್ ಕೋಪಿಷ್ಟ, ನನ್ನೇ ನೋಡೋರು ಅವ್ರಿಗೆ ಸಂಕಟ ಆಗೋದು. ತಾಯಿ ನನ್ನೇ ನೋಡೋರು, ಪಾಪ ಬೇಜಾರಾಗೋದು ಅವ್ರಿಗೆ. ಮಗ ತಪ್ಪು ಮಾಡಿದ್ದಾನೆ, ಅದಕ್ಕೆ ಹೇಳೋದು ಹೆತ್ತೋರಿಗೆ ಹೆಗಡ ಮುದ್ದು ಅಂತ ಹೇಳ್ತಾರೆ. ಸೊ ನಾನು ಮಾಡಿರೋ ತಪ್ಪೆಲ್ಲ ಅವರು ಮನಸ್ಸಿನಲ್ಲಿ ಇಟ್ಕೊಂಡು, ಆ ಕೋಪನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಮಗನಿಗೆ ನಾನು ಸಹಾಯ ಮಾಡಬೇಕು ಅಂತೇಳಿ ಆ ಕಾಲದಲ್ಲಿ ನಮ್ಮ ತಂದೆ ಖರ್ಚು ಮಾಡಿದ 6 ಲಕ್ಷ ರೂಪಾಯಿ ನಂಗೆ ಚೆನ್ನಾಗಿ ನೆನಪಿದೆ. ಕರ್ನಾಟಕ ಬ್ಯಾಂಕಲ್ಲಿ ಎಲ್ಲ ಮಕ್ಳಿಗೂ ಅವತ್ತೆಲ್ಲ FD ಹಾಕಿಟ್ಟಿದ್ರು ನಮ್ಮ ತಂದೆ, ಮುಂದೆ ಅವ್ರ ಜೀವನಕ್ಕೆ ಹೆಲ್ಪ್ ಆಗಲಿ ಅಂತ. ಎಲ್ಲ FDನೂ ಕ್ಯಾನ್ಸಲ್ ಮಾಡಿ, ಪಾಪ ಫ್ಲೈಟ್ ಟಿಕೆಟ್ಗಳನ್ನ ಬುಕ್ ಮಾಡಿ ದೆಹಲಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಭಗವತಿಯವ್ರ ಟೇಬಲಲ್ಲಿ ಕೇಸಿತ್ತು. ಸೊ ಅಲ್ಲೆಲ್ಲ ನಮ್ಮನ್ನೆಲ್ಲ ಪರಿವಾರನೆಲ್ಲ ಇಟ್ಕೊಂಡು, ಲಾಯರ್ಸ್ಗಳನ್ನ ಇಟ್ಕೊಂಡು, ಅಲ್ಲಿ ಭಾಳ ಟಾಪ್ ಮೋಸ್ಟ್ ಲಾಯರ್ಸು, ಸಂಪತ್ ಅಂತ ಅವರು ಭಾಳ ಟಾಪ್ ಮೋಸ್ಟ್ ಲಾಯರ್ ಅವರು, ಅವ್ರನ್ನ ಇಟ್ಕೊಂಡು ಅವತ್ತಿನ ಕಾಲಕ್ಕೆ ಅವರು ಒಂದು ಆರ್ಗ್ಯುಮೆಂಟ್ಗೆ ಅವರು 25,000 ತೊಗೊತಾಯಿದ್ರು. ಅವ್ರನ್ನ ಕೈಕಾಲು ಹೇಳ್ಕೊಂಡು ನನ್ನ ಮಗನ ಸೇವ್ ಮಾಡಿ, ಯಾಕಂದರೆ ಇದು ಸ್ವಲ್ಪ ವ್ಯತ್ಯಾಸ ಆಗೋಯ್ತು ಅಂತ ಅಂದರೆ ಜೈಲಾಗ್ಬಿಡುತ್ತೆ ಮಗನಿಗೆ ಅಂತ ಪಾಪ ನಮ್ಮ ತಂದೆ ಎಲ್ಲ ಬೇಡ್ಕೊಂಡು. ಲವ್ ಮ್ಯಾರೇಜ್ ಮಾಡಿಕೊಂಡು ಕೋರ್ಟ್ ಕೇಸ್ ಆದಮೇಲೆ ನಿಮ್ಮ ಜೀವನ ನೀವು ನಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಎಷ್ಟು ಕಷ್ಟ ಅಂದರೆ ನಮ್ಮ ದೊಡ್ಡ ಮಗ ಗುರು ಹುಟ್ಟೋವರೆಗೂ ಬಹುಶಃ ಆ 2 ವರ್ಷ ಆ ಊಟಕ್ಕೂ ಕಾಸಿಲ್ಲದೆ ಇತ್ತಲ್ಲ, ಅದು ನಮ್ಮ ಸಂಬಂಧಕ್ಕೆ ಅಡಿಪಾಯ ಆಯಿತು. ಆ 2 ವರ್ಷದ ನಾವು ಏನು ಕಷ್ಟಪಟ್ಟು ಎಷ್ಟು ಸುಖವಾಗಿದ್ವಿ. ನಮ್ಗೆ ಅದು ಕಷ್ಟ ಅಂದರೆ ಫೈನಾನ್ಷಿಯಲ್ ಕಷ್ಟ ಅಷ್ಟೇ, ಆದರೆ ಇವತ್ತು ಮೆಮರೀಸ್ ಅಂತ ನೋಡಿಕೊಂಡ್ರೆ ಅವತ್ತು ಸಿಕ್ಕಿದ ಮೆಮರೀಸ್ ಆಮೇಲೆ ಸಿಗಲ್ಲ ಅಂತ ಕಾಣುತ್ತೆ. ಸೊ ಅದು ನಮ್ಮ ಲೈಫಿಗೆ ಫೌಂಡೇಶನ್ ಆಯಿತು. ಅಷ್ಟೆಲ್ಲ ನನಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಇವತ್ತು ಮರೆಯೋಕ್ಕಾಗದೇ ಇರೋಂಥ ಕೋರ್ಟ್ ಇನ್ಸಿಡೆಂಟ್ ಏನಂತ ಅಂದರೆ, ಅದು 3 ಬೆಂಚು ಇದು ಚೀಫ್ ಜಸ್ಟಿಸ್ಸು ಭಗವತಿಯವರು ಮತ್ತು ಓಝಾ ಅಂತ ಒಬ್ಬರು, ಇರಾಡಿ ಅಂತ ಒಬ್ಬರು, ಈ 3 ಬೆಂಚು ಇದರಲ್ಲಿ ಫೈನಲ್ ನನ್ನ ಲಾಯರ್ ಹೇಳಿದ್ರು, ನೋಡಯ್ಯ ನಿಂಗೆ ಅದೃಷ್ಟ ಚೆನ್ನಾಗಿದ್ದರೆ ಬಿಡುಗಡೆ ಆಗ್ತೀಯಾ, ಇಲ್ಲಾಂದರೆ ಮಿನಿಮಮ್ 10 years ಸೆಂಟೆನ್ಸ್ ಆಗುತ್ತೆ ನಿನಗೆ. ಹೆಂಗಿರಬೇಕು ನನ್ನ ಪರಿಸ್ಥಿತಿ? ನಾನು ರಾಯರದು ಒಂದು ಪೆಂಡುಲಮ್ ಇತ್ತು ನನ್ನ ಹತ್ರ, ಅದನ್ನು ಗಟ್ಟಿಗೆ ಕೈನಲ್ಲಿ ಇಟ್ಕೊಂಡು ನಾವೆಲ್ಲ ಕೋರ್ಟಲ್ಲಿ ಕೂತಿದ್ವಿ. ನನ್ನ ಬದುಕಲ್ಲೇ ಫಸ್ಟ್ ಟೈಮ್ ನಾನು ಸುಪ್ರೀಂ ಕೋರ್ಟ್ ಒಳಗಡೆ ನೋಡ್ತಾಯಿದ್ದೀನಿ. ಆಗ ನನಗೆ ಚೀಫ್ ಜಸ್ಟಿಸ್ ಭಗವತಿಯವರೇ ರಾಘವೇಂದ್ರ ಸ್ವಾಮಿಗಳ ಥರ ನನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಅವರು. ಸಿ ದಟ್ ಈಸ್ ದಿ ವಂಡರ್ಫುಲ್ ಸಿಚುವೇಶನ್. ನನ್ನ ಬದುಕಲ್ಲಿ ನಾನು ಎಂದೂ ಕೂಡ ಆ ರೀತಿಯಾದಂಥ ಅನುಭವಗಳು ನನಗೆ ಸಿಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾವನವರ ಜಡ್ಜು ಬಂದು ಭಾಳ ತೀಕ್ಷ್ಣವಾಗಿ ಪ್ರಶ್ನೆಗಳನ್ನ ಹಾಕ್ತಿದ್ದಾನೆ. ಈ ರೀತಿ ಭಾಳ ಸಣ್ಣವಳಿದ್ದಾಳೆ, SSLC ಓದ್ತಾ ಇರುವಂಥ ಹುಡುಗಿ, ಅವಳಿಗೆ ಮಂಡೆ ಸರಿ ಇಲ್ಲ, ಶಿ ಇಸ್ ನಾಟ್ ಪರ್ಫೆಕ್ಟ್ ಇನ್ ಅವರ್ ಸೈಕಾಲಜಿ, ಇಂಥ ಸಮಯದಲ್ಲಿ ಮದುವೆ ಅನ್ನೋದು ಹೇಗೆ, ಹಾಗಾಗಿ ಈಕೆನ ರಿಮ್ಯಾಂಡ್ ಹೋಮಿಗೆ ಕೊಡಬೇಕು ಅಂತ ಅವನ ವಾದ.
ಜಡ್ಜ್ ಬಂದು ಅಲ್ಲಪ್ಪ ಅವರು ಮದುವೆ ಆಗಿದ್ದಾರೆ, ಈಗ ಸಂಬಂಧ ಕಿತ್ತಾಕಿದ್ರೆ ಹೇಗೆ ಅಂತ ಅವ್ರು ನನ್ನ ಪರವಾಗಿ ಬ್ಯಾಟಿಂಗು. ಅದಕ್ಕೆ ಅವರು ಉದಾಹರಣೆ ಏನು ಕೊಡ್ತಿದ್ದಾರೆ ನೋಡಿ, ಇವನು ಸಿನಿಮಾನಲ್ಲೆಲ್ಲ ಇದ್ದಾನೆ, ಸಿನಿಮಾದವರೆಲ್ಲ ಸರಿ ಇಲ್ಲ ಅಂತ ಈ ಜಡ್ಜ್ ಹೇಳ್ತಿದ್ದಾನೆ. ಆಗ ನನಗೆ ತುಂಬ ಖುಷಿಯಾಗಿದ್ದು ಒಂದು ಅಂಶ, ಜಡ್ಜು ಕೇಳ್ತಾರೆ ಓಪನ್ ಕೋರ್ಟಲ್ಲಿ, ಫ್ರಮ್ ವಿಚ್ ಸ್ಟೇಟ್ ಯು ಹ್ಯಾವ್ ಕಮ್? ಫ್ರಮ್ ತಮಿಳ್ನಾಡು. ಹೂ ಇಸ್ ದ ಚೀಫ್ ಮಿನಿಸ್ಟರ್ there? M. G. Ramchandran. What was he before? He was an actor. Then who knows? One day he might become a big politician. Never judge or gauge in the beginning. ಆರಂಭದಲ್ಲಿ ಯಾವುದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಇಟ್ಕೊಂಡು ಮಾತಾಡೋಕ್ಕೆ ಹೋಗಬೇಡಿ. ಇದು ಸಮಂಜಸವಾಗಿಲ್ಲ ನಿಮ್ಮ ವಾದಕ್ಕೆ. ನಾನು ಮಾತಾಡ್ತಾ ಇರೋದು ಒಂದು ಹ್ಯೂಮನ್ ಕನ್ಸಿಡರೇಷನ್ ಬಗ್ಗೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಆ್ಯಂಡ್ ಐ ಡೋಂಟ್ ಲೈಕ್ ಟು ಡಿಸ್ಕಸ್ ದಿಸ್ ಮ್ಯಾಟ್ರ್ ಇನ್ ದಿ ಓಪನ್ ಕೋರ್ಟ್. ಲೆಟ್ ಮಿ ಅಜೆಂಟ್ ಟು ಮೈ ಪರ್ಸ್ನಲ್ ಚೇಂಬರ್ ಅಂತ ಹೇಳೋದು. ನಂಗೆ ಅರ್ಥ ಆಗ್ತಾ ಇಲ್ಲ ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ. ಸರಿ, ಇದು ಹಿಂದಿನ ದಿನ ನಡೆದ ಘಟನೆ ಬಲೆ ಮಜಾ ಇದೆ. ನಮ್ಮ ತಂದೆಯವರು ನೋಡ್ತಾರೆ, ನಾನು ಹಿಂಗೆ ದಾಡಿ ಗಿಡಿ ಎಲ್ಲ ಬಿಟ್ಕೊಂಡು ಉದ್ದ ಹೇರ್ ಸ್ಟೈಲ್ ಅವಾಗ ನನಗೆ ಅಯೋಗ್ಯ, ನಿನ್ನ ಅವತಾರಗಳನ್ನ ನೋಡಿದ್ರೆ 10 ವರ್ಷ ಅಲ್ಲ 15 ವರ್ಷ ಒಳಗೆ ಹಾಕ್ಬಿಡ್ತಾರೆ, ಬರೋ ನನ್ನ ಜೊತೆಗೆ ಅಂತ. ಪಾಪ ನಮ್ಮ ತಂದೆ ಪಾಲಿಕಾ ಬಜಾರ್ ಅಂತ ಇದೆ, ಅಲ್ಲೆಲ್ಲ ಹುಡ್ಕಾಡ್ತಾವ್ರೆ ಕರ್ಕೊಂಡು ಹೋದರೆ ಅಲ್ಲೊಂದು ಕಟಿಂಗ್ ಶಾಪ್ ಇದೆ. ಅವನಿಗೆ ಕೆಟ್ಟ ಹಿಂದಿನಲ್ಲಿ ಹೇಳ್ತಾರೆ, देखो इसको शार्ट कटिंग करना, फुल मिलिट्री है ना, ऐसा कटिंग करना, ये सब भी दाढ़ी निकालना ಅಂತ ಹೇಳಿದ್ರು. ನಾವು ಇದಿಲ್ಲ, ನಾನು ತುಂಬ ಪ್ರೀತಿ, ಉದ್ದ ಕೂದಲು ದಾಡಿ ಎಲ್ಲ. ಇನ್ನು ಮಕ್ಕೋಗಿದ್ದ ನಮ್ಮಪ್ಪ, ಯಾಕೆ ಬೇಕು ಸುಮ್ಮನೆ ಕೂತಿದ್ದೆ. ಅವನ್ನೆಲ್ಲ ಕಟ್ ಮಾಡಿದ್ರೆ ನಾನು ಯಾರೋ ಟೆನ್ಷನ್ ಹುಡುಗನ ಥರ ಕಾಣಿಸ್ತಿದ್ದೆ. ನಾನು ಅದನ್ನು ಮುಚ್ಕೊಳಕ್ಕೆ ಇವೆಲ್ಲ ಬಿಟ್ಕೊಂಡಿದ್ದೆ. ಇದಾದಮೇಲೆ ತಿರ್ಗಾ ಪಾಲಿಕಾ ಬಜಾರಲ್ಲಿ ಒಂದು ಕಡೆ ಹೋಗಿ ಬಹುತ್ ಅಚ್ಚಾ ಏಕ್ ಸೂಟ್ ದೇನಾ ಅಂತ ಹೇಳ್ತಾರೆ. ಅವ್ನು ಕೊಟ್ಟ ಸೂಟು ನನ್ನ ಸೈಜೇ ಸೂಟ್ ಆಗ್ತಾಯಿಲ್ಲ, ಕೈಯೆಲ್ಲ ಭಕ್ತ ಕುಮಾರ್ ಅಂತಾರೆ ಈಚೆ ಬಂದುಬಿಟ್ಟಿದ್ದಾವೆ. ರಾಜ್ಕುಮಾರ್ ಅವರು ವಿಠಲ ಅನ್ನೋ ಕೈ ಇರೋಲ್ಲ, ಆ ಟೈಪ್ ಇದೆ ಕೋಟು. ಆ ಕೋಟ್ ಕೊಡ್ತಾನೆ, ವಿಧಿ ಎಲ್ಲ ಅದನ್ನೇ ಹಾಕೋಬೇಕಾಗ್ತದೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಟೈ ಎಲ್ಲ ಹಾಕಿ, ನಮ್ಮ ಅಪ್ಪಂಗೆ ಟೈ ಹಾಕೋಕ್ಕೆ ಬರೋಲ್ಲ, ನನಗೂ ಹಾಕ್ಕೊಳಕ್ಕೆ ಬರೋಲ್ಲ. ಯಾರೋ ಒಂದು ಲಾಯರ್ ಒಬ್ಬ ಹಾಕ್ದ ಟೈನ ಹಾಕ್ಬಿಟ್ಟು ಇರೋದ್ರಲ್ಲಿ ಮರ್ಯಾದಸ್ ಥರ ಮಾಡಿ ಕರ್ಕೋಗಿದ್ರು. ಈ ಅವತಾರದಲ್ಲಿ ಒಳಗೆ ಹೋಗ್ತೀನಿ. ಇದಾದಮೇಲೆ ಈಕೆಗೆ ಕೇಳ್ತಿದ್ದಾರೆ, ಇವಳದು ತುಂಬ ಹೈ ವಾಯ್ಸು, ಎಮೋಷನ್ ಆದರೆ ತುಂಬ ಪಿಚ್ಚಲ್ಲಿ ಮಾತಾಡ್ತಾಳೆ ಅವಳು. ದೊಡ್ಡ ವಾಯ್ಸ್ ಕೇಳ್ತದೆ, ಅಂತ ಬರ್ತಾಯಿದೆ. ಅಯ್ಯೋ ಏನೋ ಹಾಕ್ಕೊಟ್ಬಿಡಂಗೆ ಅವಳಲ್ಲ ಅಂತ ನಾನು ಟೆನ್ಷನ್ನು. ಅದಾದಮೇಲೆ ನಕ್ಕೊಂಡು ಈಚೆ ಬಂದು ನಂಗೆ ಕಣ್ಣು ನೋಡ್ದಂಗೆ, ಅವ ಏನೋ ಈ ಥರ ಇದೆಲ್ಲ ಸೀನು, ಇರಲಿ ನೆಕ್ಸ್ಟ್ ಕಟ್ ಮಾಡಿದ್ರೆ ನಂಗೆ ಕರೀತಾರೆ ಒಳಗಡೆ. ನಂಗೇನು ಭಯ ಅಂದರೆ, ನಮ್ಮ ಮಾವನು ಅತ್ತೇನೋ ಎಲ್ಲರ ಒಳಗಡೆ ಕೂರಿಸ್ಕೊಂಡಿದ್ದು, ಅವರೇನೋ ಬಂದು ಕೆರಾಗಿರ ತೊಗೊಂಡು ನೋಡ್ಬಿಟ್ರೆ ಎಲ್ಲರೂ ಮುಂದೆ ಅಂತ, ಅದು ಬೇರೆ ಭಯ ನನಗೆ. ನಾನು ಎಲ್ಲ ಕಡೆ ನೋಡಿದೆ, ಹಾಲಲ್ಲಿ ಯಾರೋ ಇದ್ದಾರಂತೆ, ಯಾರೂ ಇಲ್ಲ. ಅಲ್ಲೋ ನಂಗೆ ಕೇಳಿದ್ರು, ಏನಪ್ಪ ನಾನು ಆ ಹುಡುಗಿಗೆ ಮಾತಾಡಿಸ್ದೆ, ನಿನ್ನ ಮೇಲೆ ಅಗಾಧವಾದ ಪ್ರೀತಿ ಇಟ್ಬಿಟ್ಟಿದ್ದಾಳೆ, ನೀನು ಎಜುಕೇಷನ್ ಮಾಡ್ತಿರೋಂಥ ಹುಡುಗ, ಓಕೆ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸಪೋಸ್ ಇಫ್ ಯುವರ್ ಪೇರೆಂಟ್ಸ್ ಡೋಂಟ್ ಸಪೋರ್ಟ್ ಇನ್ ಯುವರ್ ಟುಮಾರೋಸ್ ಡೇ, ಹೌ ಯು ಲೀವ್ ಅಂತ ಕೇಳಿದ್ರು. ನಾನು ಹೇಳಿದೆ, ಐ ಆಮ್ ಎ ವೆರಿ ಗುಡ್ ಡ್ರೈವರ್, ಐ ನೋ ಡ್ರೈವಿಂಗ್. ನಾನು ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿ ಬೇಕಾದ್ರೆ ನಾನು ಹೆಂಡ್ತೀನಿ ಸಾಕ್ಬಿಡ್ತೀನಿ. ನಾನು ಹಂಗೆ ಇನ್ನೊಬ್ಬರನ್ನ ಟ್ರಸ್ಟ್ ಎಲ್ಲ ಮಾಡಿಬಿಟ್ಟು ನಾನು ಮಾಡೋಲ್ಲ. ಆ್ಯಂಡ್ ಐ ಗಾಟ್ ಒಂಥರ ನಂಬಿಕೆ ಇದೆ ನನಗೆ, ಮುಂದೆ ಸಿನಿಮಾನಲ್ಲೆಲ್ಲ ಒಳ್ಳೆಯ ಅವಕಾಶ ಸಿಗ್ಬೋದು ಅಂತ ಇದೆ. ನೋಡೋಣ, ನಾನು ಪ್ರಯತ್ನ ಪಡ್ತೀನಿ. ಬಟ್ ನಾನು ಯಾವುದೇ ಕಾರಣಕ್ಕೆ ಆಕೆ ಬಿಟ್ಟು ನಾನು ಬದುಕೋಲ್ಲ ಸರ್ ಅಂತ ನಾನು ಹೇಳಿದೆ. ಭಾಳ ಸಂತೋಷ ಆಯಿತು ನನಗೆ. ಅವರು ಒಂದು ಸಲಹೆ ಕೊಟ್ಟರು, ದಯವಿಟ್ಟು ನೀನು ವಿದ್ಯೆನ ಕಂಟಿನ್ಯೂ ಮಾಡು, ನಿನ್ನ ಕಾಲ ಮೇಲೆ ನಿಂತ್ಕೋ, ವಿದ್ಯೆ ಒಂದೇ ಕಿತ್ಕೊಳಕ್ಕಾಗದೇ ಇರೋದು ಅಂತ ಹೇಳಿ ಇನ್ನೇನು ಹೇಳಲಿಲ್ಲ ನನಗೆ. ಅಷ್ಟಕ್ಕೆ ನಿಲ್ಲಿಸಿದ್ರು, ಯು ಕ್ಯಾನ್ ಗೋ ಅಂತಂದರು. ಒಂದು ಮಾತು ಹೇಳಲೊಂದು ವರುಷ ಚಡಪಡಿಸಿದೆ ನಾ.